ದೇ ಆಯಿತು. ದೇ ಆದಮೇಲೆ ನಾವು ಏನು ಮಾಡೋಣ, ವಿ ಅಂದರೆ ನಾವು. ನೋಡೋಣ, ಹೌ ಡು ವಿ ಲರ್ನ್ ಇಂಗ್ಲೀಷ್. ನಾವು ಇಂಗ್ಲೀಷ್ ಹೇಗೆ ಕಲಿತೀವಿ, ನಾವು ಇಂಗ್ಲೀಷ್ ಹೇಗೆ ಕಲಿಯೋದು, ನಾವು ಇಂಗ್ಲೀಷ್ ಹೇಗೆ ಕಲಿಯೋಣ. ಓಕೆ, ಹೌ ಡು ವಿ ಲರ್ನ್ ಇಂಗ್ಲೀಷ್. ಓಕೆ, ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಮತ್ತು ಕಲಿತೀವಿ, ಇವೆರಡು ಕರೆಕ್ಟಾಗಿರುತ್ತೆ. ಓಕೆ, ನಾವು ಹೌ ಡು ವಿ ಲರ್ನ್ ಇಂಗ್ಲೀಷ್ ಅದಾಯ್ತಲ್ಲ. ಹೌ ಡು ವಿ ಕುಕ್ ಪಾಸ್ತಾ. ಹೌ ಡು ವಿ ಕುಕ್ ಪಾಸ್ತಾ. ಪಾಸ್ತಾನ ಹೇಗೆ ಕುಕ್ ಮಾಡೋದು. ಪಾಸ್ತಾ ಅಂದರೆ ಅದೊಂದು ರೆಡಿಮೇಡ್ ಬರುತ್ತೆ ನಿಮಗೆ ಫುಡ್ಡು, ಜಸ್ಟ್ ನೀರಿಗೆ ಹಾಕಿ ಬೇಯಿಸೋದು. ಪಾಸ್ತಾ ಇಟ್ಸ್ ಅನ್ ಇಟಾಲಿಯನ್ ಫುಡ್ ಆಗಿ, ಇಫ್ ಐ ಆಮ್ ನಾಟ್ ರಾಂಗ್. ಹೌ ಡು ವಿ ಪ್ಲೇ ದಿಸ್ ಗೇಮ್. ನಾವು ಈ ಆಟವನ್ನು ಹೇಗೆ ಆಡೋದು. ಹೌ ಡು ವಿ, ನಾವು ಈ ಆಟವನ್ನು ಹೇಗೆ ಆಡೋದು, ಆ್ಯಂಡ್ ನಾವು ಈ ಆಟವನ್ನು ಹೇಗೆ ಆಡ್ತೀವಿ. ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್. ಇದು ನೋಡ್ಬೇಕು ನೋಡಿ, ಸಿಂಪಲ್ ಪ್ರೆಸೆಂಟ್. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಹೌ ಡು ವಿ ಕ್ಲೀನ್ ದ ಹೌಸ್. ಹೌ ಡು ವಿ ಕ್ಲೀನ್ ದ ಹೌಸ್, ಮನೆ ಹೇಗೆ ಕ್ಲೀನ್ ಮಾಡೋದು. ನೆಕ್ಸ್ಟ್, ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್. ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಹೇಗೆ ಮಾಡೋದು. ಹೌ ಡು ವಿ ಓಪನ್ ದಿಸ್ ಬಾಕ್ಸ್. ಈ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು. ಹೌ ಡು ವಿ, ಅರ್ಥ ಆಗ್ತಿದೆಯಲ್ಲ. ಸೊ ಹೌ ಡು ಐ, ಹೌ ಡು ಯು, ಹೌ ಡು ದೇ, ಹೌ ಡು ವಿ. ಈಗ ಹಿ ಶಿ ಇಟ್ಟನ್ನು ನೋಡಬೇಕು. ಹಿ ಶಿ ಇಟ್. ಓಕೆ, ಅದನ್ನು ನೋಡ್ಬಿಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಹಿ ಅಂದರೆ ಅವನು. ಹಿ ಅಂದರೆ ಅವನು ಅಂದರೆ ಅವನಿಗೆ ಹೆಸರಿರ್ಬೋದು, ಅಥವಾ ಆತನ ರಿಲೇಷನ್ಶಿಪ್, ಲೈಕ್ ಅವನ ತಮ್ಮ ಆಗಿರ್ಬೋದು, ನನ್ನ ಫ್ರೆಂಡ್ ತಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಅಣ್ಣ ಆಗಿರ್ಬೋದು, ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿರ್ಬೋದು, ಒಬ್ಬ ಬೇರೆ ಯಾರಾದರೂ ಒಬ್ಬ ಫಾರ್ಮರ್ ಆಗಿರ್ಬೋದು. ಹಿ ಕ್ಯಾನ್ ಬಿ ಎನಿ ಒನ್, ರೈಟ್. ಹೌ ಡಸ್ ಹಿ ಲರ್ನ್ ಇಂಗ್ಲೀಷ್. ಹಿ ಅಂದರೆ ಯಾರು ಬೇಕಾದ್ರೂ ಆಗ್ಬೋದು ಅಲ್ವಾ. ಅವನು ಹೇಗೆ ಇಂಗ್ಲೀಷ್ ಕಲಿತಾನೆ, ಅವನು ಹೇಗೆ ಇಂಗ್ಲೀಷ್ ಕಲಿಯೋದು. ಓಕೆ, ಹೌ ಡಸ್ ಹಿ ಲರ್ನ್ ಇಂಗ್ಲೀಷ್. ಅವನು ಇಂಗ್ಲೀಷ್ ಹೇಗೆ ಕಲಿಯೋದು, ಅವನು ಇಂಗ್ಲೀಷ್ ಹೇಗೆ ಕಲಿತಾನೆ. ಓಕೆ, ರೈಟ್. ಇವೆರಡು ಅದಕ್ಕೆ ಸೂಟ್ ಆಗುತ್ತೆ. ನೆಕ್ಸ್ಟ್, ಹಿ ಅನ್ನೋದನ್ನು ಹೆಸರು ಹಾಕಿ. ಹೌ ಡಸ್ ಟಾಮ್, ಹೌ ಡಸ್ ಜಾನ್, ಹೌ ಡಸ್ ಕಿರಣ್, ಹೌ ಡಸ್ ಅರುಣ್, ಹೌ ಡಸ್ ಎನಿ ನೇಮ್. ಹೌ ಡಸ್ ಟಾಮ್ ಕುಕ್ ಡಿನ್ನರ್. ಟಾಮ್ ರಾತ್ರಿ ಅಡುಗೆ ಹೆಂಗೆ ಮಾಡ್ತಾನೆ. ಹೌ ಡಸ್ ಹಿ ಗೋ ಟು ಸ್ಕೂಲ್. ಅವನು ಶಾಲೆಗೆ ಹೇಗೆ ಹೋಗ್ತಾನೆ. ಓಕೆ, ಅವನು. ಹೌ ಡಸ್ ಹಿ. ನಾನು. ಹೌ ಡು ಐ. ನೀನು. ಹೌ ಡು ಯು. ನೀವು. ಹೌ ಡು ಯು. ಅವರು. ಹೌ ಡು ದೇ. ನಾವು. ಹೌ ಡು ವಿ. ನೆಕ್ಸ್ಟ್, ಮೈನ್ ವರ್ಬ್. ಓಕೆ, ನೆಕ್ಸ್ಟ್ ನೋಡಿ, ಹೌ ಡಸ್ ಹಿ ಮೇಕ್ ಫ್ರೆಂಡ್ಸ್. ಹೌ ಡಸ್ ಹಿ ಮೇಕ್ ಫ್ರೆಂಡ್ಸ್. ಅವನು ಫ್ರೆಂಡ್ಸನ್ನು ಹೇಗೆ ಮಾಡ್ತಾನೆ. ಓಕೆ, ಸೇಮ್. ಹೌ ಡಸ್ ಹಿ. ಅದೇ ಥರ ಶೀನೂ ಬರುತ್ತೆ ನಿಮಗೆ. ಶೀ, ಸೇಮ್. ಹೌ ಡಸ್ ಶೀ. ಹೌ ಡಸ್ ಶಿ ಲರ್ನ್ ಇಂಗ್ಲೀಷ್. ಅವಳು ಇಂಗ್ಲೀಷ್ ಹೇಗೆ ಓದ್ತಾಳೆ, ಕಲಿತಾಳೆ. ಹೌ ಡಸ್ ಜೇನ್. ಹೌ ಡಸ್ ಜೇನ್ ಕುಕ್ ಬ್ರೇಕ್ಫಾಸ್ಟ್. ಜೇನ್ ಬ್ರೇಕ್ಫಾಸ್ಟ್ನ ಹೇಗೆ ಮಾಡ್ತಾಳೆ. ಹೌ ಡಸ್ ಶೀಲಾ ಗೋ ಟು ವರ್ಕ್. ಶೀಲಾ ಕೆಲಸಕ್ಕೆ ಹೇಗೆ ಹೋಗ್ತಾಳೆ. ಹೌ ಡಸ್ ಶೀ ಅಲ್ಲಿ ನಿಮಗೆ ಹೆಸರು. ಹೌ ಡಸ್ ಯೋರ್ ಸಿಸ್ಟರ್ ಗೋ ಟು ವರ್ಕ್. ಹೌ ಡಸ್ ಯೋರ್ ಮದರ್ ಕುಕ್ ಬ್ರೇಕ್ಫಾಸ್ಟ್. ಹೌ ಡಸ್ ಯೋರ್ ಫ್ರೆಂಡ್ ಜ್ಯೋತಿ. ಹೌ ಡಸ್ ಯೋರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್. ಹೆಸರು ಮತ್ತು ರಿಲೇಷನ್ಶಿಪ್ಪನ್ನು ಬಳಸ್ಬೋದು. ಹೌ ಡಸ್ ಯೋರ್ ಫ್ರೆಂಡ್ ಅನ್ನೋದು ರಿಲೇಷನ್ಶಿಪ್. ಹೌ ಡಸ್ ಯೋರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್. ನಿಮ್ಮ ಫ್ರೆಂಡ್ ಜ್ಯೋತಿ ಕೆಲಸಕ್ಕೆ ಹೇಗೆ ಹೋಗ್ತಾರೆ ಅಥವಾ ಹೋಗ್ತಾಳೆ. ಓಕೆ, ಹೌ ಡಸ್ ಶಿ ಪ್ಲೇ ದ ಪಿಯಾನೋ. ಆಕೆ ಪಿಯಾನೋ ಹೇಗೆ ನುಡಿಸ್ತಾಳೆ. ಹೌ ಡಸ್ ಶಿ. ಓಕೆ, ಒಂದು ಅರ್ಥ ಆಯ್ತಲ್ಲ, ನಿಮಗೊಂದು ಐಡಿಯಾ ಸಿಗ್ತಲ್ಲ. ಯು ಕ್ಯಾನ್ ಗೋ ಥ್ರೂ ಎಕ್ಸಾಂಪಲ್ಸ್. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಟನ್ನು ಯೂಸ್ ಮಾಡ್ತೀವಲ್ವಾ,
ಎಲ್ಲ ಟೆನ್ಸಲ್ಲೂ ಮತ್ತು ಎಲ್ಲ ಫಾರ್ಮಲ್ಲೂ ನಾವು ಇಟ್ಟನ್ನು ಸ್ಪೆಸಿಫಿಕ್ಕಾಗಿ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗುತ್ತೆ. ಈ ಇಟ್ಟನ್ನು ಯಾವ ಥರ ಯೂಸ್ ಮಾಡಬೇಕು ಇಲ್ಲಿ ನೋಡಿ. ಹೌ ಡಸ್ ಇಟ್ ವರ್ಕ್, ಹೌ ಡಸ್ ಇಟ್ ವರ್ಕ್. ಇಟ್ಟನ್ನು ತುಂಬ ಕಡೆ ಯೂಸ್ ಮಾಡಿ, ಎಲ್ಲ ನೌನ್ಸಿಗೂ ನಾವು ಇಟ್ ಅಂತ ಹೇಳ್ತೀವಿ, ನಾನ್ ಲಿವಿಂಗ್ ಆ್ಯಂಡ್ ಇದು ನೌನ್ಸಿಗೆ ಇಟ್ ಅಂತ ಹೇಳ್ತೀವಿ, ರೈಟ್. ಅದು ಅನ್ನೋದು ಏನು, ಅದು ಅನ್ನೋದು ಬಹಳ ಇದೆ. ಈಗ ಅವನು ಅಂದರೆ ಏನು, ರಿಲೇಷನ್ಶಿಪ್ ಆಗ್ಬೋದು, ಪ್ರೊಫೆಷನ್ ಆಗ್ಬೋದು. ಬಟ್ ಅದು ಅನ್ನೋದು ಬಹಳ ಇದೆ, ಏನು ಬೇಕಾದರೂ ಅದು ಆಗ್ಬೋದು. ಓಕೆ, ಎಕ್ಸೆಪ್ಟ್ ಲಿವಿಂಗ್ ಥಿಂಗ್ಸ್. ನಾವು ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವುದು ಏನೋ ಆಗಿರ್ಬೋದು, ಒಂದು ಮಿಷಿನ್ ಆಗಿರ್ಬೋದು, ಅಥವಾ ಒಂದು ಏನಾದರೂ ಒಂದು ಸಣ್ಣ ಎಕ್ವಿಪ್ಮೆಂಟ್ ಆಗ್ಬೋದು, ಅಥವಾ ಇನ್ನೇನಾದರೂ ಆಗ್ಬೋದು, ಅಥವಾ ಏನಾದರೂ ಒಂದು ಐಡಿಯಾ ಆಗ್ಬೋದು. ಆ ಐಡಿಯಾ ಹೇಗೆ ವರ್ಕ್ ಆಗುತ್ತೆ, ಹೌ ಡಸ್ ದಿ ಐಡಿಯಾ. ಸೊ ಐಡಿಯಾ ತೆಗೆದ್ರೆ ಇಟ್ ಅಂತ ಹಾಕ್ಬೋದು. ಹೌ ಡಸ್ ದಿ ಐಡಿಯಾ ವರ್ಕ್, ಹೌ ಡಸ್ ದಿ ಐಡಿಯಾ ವರ್ಕ್. ಆ ಐಡಿಯಾ ಹೇಗೆ ವರ್ಕ್ ಆಗುತ್ತೆ. ಓಕೆ, ನಾವು ಇಟ್ ತೆಗೆದು ಏನಾದರೂ ಹಾಕ್ಬೋದು. ಹೌ ಡಸ್ ಇಟ್ ವರ್ಕ್ ಅಂದಾಗ ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಅನ್ನೋದು ಏನು ಅನ್ನೋದನ್ನು ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು. ಹೌ ಡಸ್ ಇಟ್ ಓಪನ್, ಅದು ಹೇಗೆ ಓಪನ್ ಆಗುತ್ತೆ. ಹೌ ಡಸ್ ಇಟ್ ಮೇಕ್ ನಾಯ್ಸ್, ಹೌ ಡಸ್ ಇಟ್ ಮೇಕ್ ನಾಯ್ಸ್, ಅದು ಹೇಗೆ ಶಬ್ದ ಮಾಡುತ್ತೆ. ಏನೋ ಒಂದು ಗೊಂಬೆ ಇದೆ, ಅದು ಹೇಗೆ ಶಬ್ದ ಮಾಡುತ್ತೆ, ಅದಕ್ಕೆ ಕೀ ಕೊಡಬೇಕು, ಕೀ ಕೊಟ್ಟರೆ ಶಬ್ದ ಮಾಡುತ್ತೆ. ಹೌ ಡಸ್ ಇಟ್ ಮೇಕ್ ನಾಯ್ಸ್. ನಾವು ಹೌ ಡಸ್ ಇಟ್ ಗ್ರೋ, ಗಿಡ ಇದೆ, ಅದು ಹೇಗೆ ಬೆಳೆಯುತ್ತೆ, ನೀರು ಹಾಕಿದ್ರೆ ಗಿಡಗೆ ಬೆಳೆಯುತ್ತೆ. ಹೌ ಡಸ್ ಇಟ್ ಗ್ರೋ. ಹೌ ಡಸ್ ಇಟ್ ಮೂವ್, ಅದು ಹೇಗೆ ಚಲಿಸುತ್ತೆ. ಓಕೆ, ಇಟ್ ಆದಮೇಲೆ ನಾವು ಎಲ್ಲ ನೋಡಿ ಅಗೇನ್ ನಾವು ಎಲ್ಲೆಲ್ಲಿ ಡಸ್ ಎಲ್ಲಿ ಬಳಸ್ತಾ ಇದ್ದೀವಿ, ಹಿ, ಶಿ, ಇಟ್. ಇದು ಬಂದಾಗ ಯಾವಾಗಲೂ ನಾವಿಲ್ಲಿ ಡಸ್, ಇದಕ್ಕಿಂತ ಮುಂಚೆ ಡಸ್ ಬಳಸಬೇಕು. ಓಕೆ, ಇದಕ್ಕಿಂತ ಮುಂಚೆ ಡಸ್ ಬಳಸಿ ಹೌ ಡಸ್ ಇಟ್, ಆಮೇಲೆ ಇದಾದ ಮೇಲೆ V1. ಹೌ ಡಸ್ ಇಟ್ ಆರ್ ಹೌ ಡಸ್ ಹಿ, ಶಿ, ಏನಾದಮೇಲೆ V1 ಅಂದರೆ ಏನು, ವರ್ಕ್, ಓಪನ್, ಮೇಕ್, ಗ್ರೋ, ಮೂವ್, ಸ್ಟಾರ್ಟ್. ಇವೆಲ್ಲ V1. ಇದ್ರದ್ದು V2 ಏನು, V2 ಅಂದರೆ ಫಾಸ್ಟ್ ಟೆನ್ಸಲ್ಲಿ ವರ್ಕ್, ವರ್ಕ್ಡ್, ಓಪನ್, ಓಪನ್ಡ್, ಮೇಕ್, ಮೇಡ್, ಗ್ರೋ, ಗ್ರೂ, ಮೂವ್, ಮೂವ್ಡ್, ಸ್ಟಾರ್ಟ್, ಸ್ಟಾರ್ಟೆಡ್. ಓಕೆ, ಸೊ ಇದೆಲ್ಲ ಬರುತ್ತೆ, ಇದು ಫಾಸ್ಟ್ ಟೆನ್ಸಲ್ಲಿ. ಇಲ್ಲಿ ಬರೋದಿಲ್ಲ, ಇಲ್ಲಿ V1, ರೈಟ್. ಓಕೆ, ಇದಿಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ, we can go through this. How does it stop, how does it change color, how does it turn on, how does it break, ಬಹಳ ಇದೆ, ಎಷ್ಟು ಕಲಿತ್ರೂ ಸಾಲದು. ಅದು ನಾವು ಕಾಲೊಕೇಶನ್ಸ್ ಅಂದರೆ ಆಮೇಲೆ ಇದು ವೊಕ್ಯಾಬುಲರಿ ಕಲಿತಾ ಹೋಗಬೇಕು. ಎಲ್ಲದಕ್ಕೂ ನಾವು ಏನು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನು ಕಲಿತೀವಿ ಅದೆಲ್ಲದನ್ನು ವೊಕ್ಯಾಬುಲರಿಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಆವಾಗಲೇ ನಿಮ್ಮದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು. ಓಕೆ, ನಾವು ರೈಟ್. ನೆಕ್ಸ್ಟು how I. ಓಕೆ, ನೆಕ್ಸ್ಟ್ ನೋಡಿ, ಹೌ ಆಯಿತು. ನೆಕ್ಸ್ಟು ವೈಗೆ ಹೋಗೋಣ. ವೈ ಅಂದರೆ ಯಾಕೆ. ಈಗ ಹೌ, ವೇರ್, ವೆನ್ ಇದೆಲ್ಲ ಬಹಳ ಕಡಿಮೆ, ಲಿಮಿಟೆಡ್ ಆಗಿರುತ್ತೆ. ಅದಕ್ಕೆ ನಾವು ವೊಕ್ಯಾಬುಲರಿ ಜಾಸ್ತಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಕ್ಕಂತೆ ನಾವು ವೊಕ್ಯಾಬುಲರಿ ಆ್ಯಡ್. ಬಟ್ ವೈ ಅನ್ನೋದಕ್ಕೆ ಯಾವುದಕ್ಕೆ ಬೇಕಾದರೂ ನಾವು ವೈ ಅಂತ ಕೇಳ್ಬೋದು. ಯಾಕೆ ಅನ್ನೋದು ಯಾವುದಕ್ಕೆ ಬೇಕಾದರೂ ಕೇಳ್ಬೋದು. ಯಾಕೆ ಹೋದೆ, ಯಾಕೆ ಅಲ್ಲಿಗೆ ಹೋದೆ, ಯಾಕೆ ಮಾಡಿದೆ, ಯಾಕೆ ಕೇಳಿದೆ, ಎಲ್ಲಾದರೂ ಮಾಡ್ಬೋದು. ಹೌ ಅನ್ನೋದು ಎಲ್ಲದಕ್ಕೂ ಯೂಸ್ ಆಗಲ್ಲ. ಓಕೆ, ಸೊ ಹೌವಿಗೆ ರೆಸ್ಟ್ರಿಕ್ಟೆಡ್ ಫಾರ್ಮ್ಸ್ ಇದೆ, ರೆಸ್ಟ್ರಿಕ್ಟೆಡ್ ವರ್ಬ್ಸ್ ಇದೆ. ಬಟ್ ವೈಗೆ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ವೈನ ನೀವು ಯಾವುದೇ ಒಂದು ವರ್ಬಿಗೆ ಕನೆಕ್ಟ್ ಮಾಡ್ಬೋದು. ಓಕೆ, ನಾವು ಲೆಟ್ಸ್ ಸಿ. ನೋಡಿ, ವೈ, ಡೂ, ಯು, V1. Why is the question word, do is the auxiliary verb, helping verb, you is the main subject, read is the main verb. ಈ ಕಡೆ ಇರೋದು ಆಬ್ಜೆಕ್ಟ್. ಓಕೆ, ಸೊ ವೈ ಡು ಯು ರೀಡ್ ಬುಕ್ಸ್, ನೀನು ಯಾಕೆ ಪುಸ್ತಕ ಓದ್ತೀಯ. ವೈ ಡು ಯು, ಅದೇ ನಾನು ಐ ಹಾಕ್ಕೊಂಡ್ರೆ ವೈ ಡು ಐ ರೀಡ್ ಬುಕ್ಸ್, ನಾನು ಯಾಕೆ ಪುಸ್ತಕ ಓದ್ತೀನಿ. ರೈಟ್. ವೈ ಡು ಯು ಲೈಕ್ ದಿಸ್ ಬುಕ್, ನೀನು ಈ ಪುಸ್ತಕನ ಯಾಕೆ ಇಷ್ಟಪಡ್ತೀಯ. ವೈ ಡು ಯು ಸ್ಟಡಿ ಇಂಗ್ಲೀಷ್, ನೀನು ಇಂಗ್ಲೀಷ್ ಯಾಕೆ ಸ್ಟಡಿ ಮಾಡ್ತೀಯ.
ವೈ ಡು ಯು ನೀಡ್ ಅ ನ್ಯೂ ಪೆನ್? ನಿನಗೆ ಹೊಸ ಪೆನ್ ಯಾಕೆ ಬೇಕು? ಸಾಮಾನ್ಯವಾಗಿ ಪಾಸ್ಟ್ ಟೆನ್ಸ್ ಅಲ್ಲ, ಇದು ಸಿಂಪಲ್ ಪ್ರೆಸೆಂಟ್. ಸಾಮಾನ್ಯ ನಿನಗೆ ಈ ಪುಸ್ತಕ ಇಷ್ಟ ಅಲ್ವಾ? ಯಾಕೆ ನಿನಗಿಷ್ಟ? ನೆನ್ನೆ ಇಷ್ಟ ಆಯ್ತಲ್ಲ, ಅಲ್ಲ ನಾಳೆ ಇಷ್ಟ ಆಗುತ್ತಾ? ಹಂಗಲ್ಲ. ಸಾಮಾನ್ಯವಾಗಿ ನಿನಗೆ ಈ ಪುಸ್ತಕ ಇಷ್ಟ ಅಂತ ಹೇಳಿದ್ಯಾ, ಯಾಕೆ ನಿನಗಿಷ್ಟ? ವೈ ಡು ಯು ಲೈಕ್ ದಿಸ್ ಬುಕ್? ಓಕೆ, ಪುಸ್ತಕಗಳನ್ನು ಯಾಕೆ ಓದ್ತೀಯ ನೀನು? ಸಾಮಾನ್ಯವಾಗಿ ಓದ್ತೀಯಲ್ವ, ಯಾಕೆ ಓದ್ತೀಯ? ವೈ ಡು ಯು ರೀಡ್ ಬುಕ್ಸ್? ಓಕೆ, ಸೊ ಈ ಥರ ಡೈರೆಕ್ಟಾಗಿ ಕರೆಕ್ಟಾಗಿ ನೀವು ಕೇಳಬೇಕಂದ್ರೆ ಸ್ಪೆಸಿಫಿಕ್ಕಾಗಿ ವೈ ಡು ಯು ರೀಡ್ ಬುಕ್ಸ್. ಕನ್ನಡದಲ್ಲಿ ಹಿಂಗಿಲ್ಲ, ನೀನು ಯಾಕೆ. ವೈ ಅನ್ನೋದಕ್ಕೆ ನೀನು, ಅಥವಾ ಯಾಕೆ ನೀನು ಪುಸ್ತಕ ಓದ್ತೀಯಾ. ಕನ್ನಡಕ್ಕೂ ಇಂಗ್ಲೀಷ್ಗೆ ಇರೋ ವ್ಯತ್ಯಾಸ ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವು ಕನ್ನಡದಲ್ಲಿ ಹೇಗಿದೆ ಹಾಗೆ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಅಂತ ಹೋದರೆ ಅದು ತಪ್ಪಾಗಿಬಿಡುತ್ತೆ. ಕನ್ನಡದಲ್ಲಿ ನೋಡಿ, ಯಾಕೆ ನೀನು, ವೈ ಯು ಪುಸ್ತಕ ಓದ್ತೀಯ. ಯಾಕೆ ನೀನು ಪುಸ್ತಕ ಓದ್ತೀಯ ಅಲ್ವಾ? ಇದನ್ನು ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹೇಗೆ? ವೈ ಯು ಬುಕ್ ರೀಡ್ ಆಗುತ್ತೆ. ಈ ಥರ ಸೆಂಟೆನ್ಸನ್ನು ಫಾರ್ಮ್ ಮಾಡಿಕೊಂಡು ಅದೇ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಅಂದರೆ ಅವರೇ ಟೀಚ್ ಮಾಡ್ಕೊಳ್ಳೋದು. ನನಗೆ ವರ್ಡ್ಸ್ ಗೊತ್ತು, ನಾನು ಸೆಂಟೆನ್ಸ್ ಮಾಡ್ತೀನಿ. ವೈ ಯು ಬುಕ್ಸ್ ರೀಡ್ ಅದೊಂದು. ಓಕೆ, ಸೊ ಈ ಥರ ಮಿಸ್ಟೇಕ್ ಮಾಡದೇ ಇದ್ರು ತುಂಬ ಜನ ಈ ಥರ ಮಾಡ್ತಾರೆ. ವೈ ಯು ರೀಡ್ ಬುಕ್ಸ್ ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ನೀವು ಡೂ ಹಾಕಲೇಬೇಕು. ಡೂ ಡಸ್ ಯಾಕೆ ಹಾಕಬೇಕು? ತುಂಬ ಜನ ಹೀಗೆ ಮಾತಾಡ್ತಾ ಇದ್ದಾರೆ. ಅರೌಂಡ್ 60 to 70% ಹೀಗೆ ಮಾತಾಡ್ತಾ ಇರೋದು. ಕನ್ನಡದಲ್ಲಿ ಇರೋದನ್ನು ಇಂಗ್ಲೀಷಲ್ಲಿ ಹಾಗೆ ಹೇಳೋಕ್ಕೆ ಟ್ರೈ ಮಾಡು. ದಟ್ಸ್ ವೆರಿ ವೆರಿ ರಾಂಗ್. ಓಕೆ, ನಾವು ಹಾಗೆ ನೋಡಿ, ವೈ ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಯಾಕೆ ಹೋಗ್ತೀಯಾ? ವೈ ಡು ಯು. ಸೊ ನೀನು ಡೂ ಹಾಕ್ತಿದ್ರೆ ಏನಾಗುತ್ತೆ ನೋಡಿ, ವೈ ಯು ಗೋ ಟು ಸ್ಕೂಲ್. ನೀನು ಯಾಕೆ ಶಾಲೆಗೆ ಹೋಗ್ತೀಯಾ? ಸರಿ ಇದೆಯಲ್ಲ, ಮತ್ತೇನಕ್ಕೆ ಡೂ ಅಂತ ಅನ್ಕೋಬೋದು. ವೈ ಯು ಗೋ ಟು ಸ್ಕೂಲ್ ರಾಂಗ್, ಅದು ಸ್ಟ್ರಕ್ಚರಲಿ ರಾಂಗ್. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ಯು ಕ್ಯಾನ್ ಗೋ ಥ್ರೂ ಲಾಟ್ ಆಫ್ ಎಕ್ಸಾಂಪಲ್ಸ್. ವೈ ಡು ವಿ ವಿಸಿಟ್ ದ ಲೈಬ್ರರಿ ಯಾಕೆ ವಿಸಿಟ್ ಕೊಡ್ತೀವಿ? ವೈ ಡು ವಿ ನೀಡ್ ಟೀಚರ್ಸ್ ಯಾಕೆ ಬೇಕು ನಮಗೆ? ವೈ ಡು ವಿ ಆಸ್ಕ್ ಕ್ವೆಶ್ಚನ್ಸ್, ಪ್ರಶ್ನೆಗಳೇನಕ್ಕೆ ಕೇಳ್ತೀವಿ ನಾವು? ವೈ ಡು ವಿ ಪ್ರಾಕ್ಟೀಸ್ ಸ್ಪೀಕಿಂಗ್ ಯಾಕೆ ಪ್ರಾಕ್ಟೀಸ್ ಮಾಡ್ತೀವಿ? ಓಕೆ, ಸೊ ಆ ಥರ ಬಹಳ ಇದೆ. ಹಾಗೆ ವೈ ಡು ಐ, ಇಲ್ಲಿ ವೈ ಡು ಯು, ವೈ ಡು ವಿ. ಇಲ್ಲಿ ನಾನು ವಿ ತೊಗೊಂಡಿದ್ದೀನಿ ನೋಡಿ, ಎಷ್ಟು ವಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿರೋದು ನೋಡಿ, ವಿ. ಐ ಯು ವಿ ದೇಗೆ ನಾವು ಡೂ ಯೂಸ್ ಮಾಡ್ತೀವಿ, ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ವೈ ಡು ವಿ, ವೈ ಡು ವಿ, ವೈ ಡು ಯು. ಇಲ್ಲಿ ನೋಡಿ, ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್? ಅವಳು ಒಂದು ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಾಳಲ್ಲ, ಯಾಕೆ? ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್? ವೈ ಡಸ್ ಶಿ ಓಪನ್ ದ ಡೋರ್? ಅವಳು ಡೋರ್ ಯಾಕೆ ಓಪನ್ ಮಾಡ್ತಾಳೆ? ವೈ ಡಸ್ ಶಿ ಸಿಂಗ್ ಸಾಂಗ್ಸ್? ಅವಳು ಹಾಡು ಯಾಕೆ ಹಾಡ್ತಾಳೆ? ವೈ ಡಸ್ ಶಿ ಡ್ರಾ ಪಿಕ್ಚರ್ಸ್? ಅವಳು ಚಿತ್ರ ಯಾಕೆ ಬಿಡಿಸ್ತಾಳೆ? ಸೊ ಇಲ್ಲಿ ಶಿ ತೆಗೆದು ಹೀ ಮಾಡ್ಕೊಳ್ಳಿ ಇದನ್ನು. ಅವಾಗ ಏನಾಗುತ್ತೆ? ವೈ ಡಸ್ ಹೀ? ಅವನು ಯಾಕೆ? ವೈ ಡಸ್ ಹಿ ಕ್ಯಾರಿ ಅ ಬ್ಯಾಗ್? ಅವನು ಯಾಕೆ ಒಂದು ಬ್ಯಾಗನ್ನು ಕ್ಯಾರಿ ಮಾಡ್ತಾನೆ? ವೈ ಡಸ್ ಹಿ ಓಪನ್ ದ ಡೋರ್? ಅವನು ಡೋರ್ ಯಾಕೆ ಓಪನ್ ಮಾಡ್ತಾನೆ? ವೈ ಡಸ್ ಹಿ ಸಿಂಗ್ ಸಾಂಗ್ಸ್? ಓಕೆ, ಅಗೇನ್ ನೋಡಿ, ಇಲ್ಲಿ ವಿ ಆದಮೇಲೆ ವಿಸಿಟ್, ನೀಡ್, ಆಸ್ಕ್, ಪ್ರಾಕ್ಟೀಸ್, ವರ್ಕ್, ಕ್ಯಾರಿ, ಓಪನ್, ಸಿಂಗ್, ಡ್ರಾ, ಪ್ಲೇ, ಡ್ರಿಂಕ್, ವಾಚ್. ಈ ಪದಗಳೆಲ್ಲ ನಿಮಗೂ ಗೊತ್ತೂ ಇರಬೇಕು, ಅದರ ಮೀನಿಂಗು ಕರೆಕ್ಟಾಗಿ ಗೊತ್ತಿರಬೇಕು ಕೇಳಬೇಕಾದ್ರೆ. ಗಾಟ್ ಇಟ್? ಓಕೆ, ಈಗ ಸೊ ಐ ಥಿಂಕ್ ವಿ ಹ್ಯಾವ್ ಟೈಮ್. ನೆಕ್ಸ್ಟ್ ನೋಡಿ, ವೈ ಡಸ್ ಶಿ? ಹಿ ಆಯಿತು, ಶಿ ಆಯಿತು. ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ. ಹಿ ನೋಡೋಣ. ವೈ ಡಸ್ ಹಿ ಡ್ರೈವ್ ಅ ಟ್ರಕ್? ಅವನು ಟ್ರಕ್ಕನ್ನು ಯಾಕೆ ಡ್ರೈವ್ ಮಾಡ್ತಾನೆ? ವೈ ಡಸ್ ಹಿ ಬೈ ಗ್ರೋಸರೀಸ್? ಗ್ರೋಸರೀಸ್ ಅಂದರೆ ದಿನಸಿ. ಅವನು ದಿನಸಿ ಯಾಕೆ ಖರೀದಿ ಮಾಡ್ತಾನೆ? ಓಕೆ, ಅದೇ ಥರ ವೈ ಇಟ್ ನೋಡೋಣ ಈಗ. ಓಕೆ, ಐ ಆಯಿತು, ಐ ಯು ವಿ ಇದೆ, ಯಾವುದಾದ್ರೂ ಹಾಕೋಬೋದು. ನೆಕ್ಸ್ಟ್ ಲೆಟ್ಸ್ ಸಿ ಇಟ್. ಹಿ ಆಯಿತು, ಇಟ್ ನೋಡೋಣ. ಇಲ್ಲಿ ನೋಡಿ, ಎಲ್ಲ ಇಟ್ಟಿದೆ. ನಾನು ಹೇಳಿದ್ನಲ್ಲ, ಇಟ್ಟನ್ನು ಕರೆಕ್ಟಾಗಿ ನಿಮಗೆ ಯೂಸ್ ಮಾಡೋಕ್ಕೆ ಬಂದರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗಿದೆ ಅಂತ. ವೈ ಡಸ್ ಇಟ್ ರೈನ್ ಸೋ ಮಚ್? ಅಷ್ಟೊಂದು ಮಳೆ ಯಾಕಾಗುತ್ತೆ? ತುಂಬ ಮಳೆ ಯಾಕಾಗುತ್ತೆ? ವೈ ಡಸ್ ಇಟ್ ರೈನ್ ಸೋ ಮಚ್? ಅಲ್ಲಿ
ಇಟ್ ಈಸ್ ದ ಸಬ್ಜೆಕ್ಟ್. ಓಕೆ, ವೈ ಡಸ್ ಇಟ್ ಮೇಕ್ ನೋಯ್ಸ್? ಅದು ಯಾಕೆ ಶಬ್ದ ಮಾಡುತ್ತೆ? ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್? ಅದು ಯಾಕೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ? ಸೊ ಇಲ್ಲಿ ಸ್ಟಾಪ್ ಅನ್ನೋದು ಮೇನ್ ವರ್ಬ್, ವರ್ಕಿಂಗ್ ಅಲ್ಲ. ವರ್ಕಿಂಗ್ ಇಸ್ ದ ನೌನ್, ವರ್ಕಿಂಗ್ ಇಸ್ ದ ಜೆರಂಡ್. ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್? ಕೆಲಸ ಮಾಡೋದನ್ನು ಯಾಕೆ ಅದು ನಿಲ್ಲಿಸುತ್ತೆ? ವೈ ಡಸ್ ಇಟ್ ಗ್ಲೋ ಇನ್ ದ ಡಾರ್ಕ್? ರಾತ್ರಿ ಹೊತ್ತಲ್ಲಿ ಹೇಗಲ್ಲ ಯಾಕೆ ಅದು ಹೊಳೆಯುತ್ತದೆ? ವೈ ಡಸ್ ಇಟ್ ಮೂವ್ ಸ್ಲೋಲಿ? ಅದು ನಿಧಾನವಾಗಿ ಯಾಕೆ ಚಲಿಸುತ್ತದೆ? ಓಕೆ, ಅರ್ಥ ಆಯ್ತಲ್ಲ? ಒಂದು ಐಡಿಯಾ ಬಂತಲ್ಲ ನಿಮಗೆ ಹೇಗೆ ನಾವು WH ಕ್ವೆಶ್ಚನ್ನ ಕರೆಕ್ಟಾಗಿ ಯೂಸ್ ಮಾಡೋದು ಅಂತ. ಆಲ್ರೈಟ್.